ಚುನಾವಣೆಯಲ್ಲಿ ಕರ್ಕೊಂಡು ಪ್ರಚಾರ ಮಾಡಿಸಿಕೊಂಡು ಈಗ ಅದಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ. ನಮ್ಮ ಜನಾಂಗ ನಮ್ಮ ಸಮುದಾಯದ ಸಭೆಯನ್ನು ಕರೆದಿದ್ವಿ. ಇಡೀ ಜಿಲ್ಲೆಯ ಮೂಲೆ ಮೂಲೆಯಿಂದ ಇವತ್ತು ರಾಜ್ಯದಿಂದಲೂ ಅನೇಕ ನಾಯಕರು, ಮಾಜಿ ಶಾಸಕರು, ನಮ್ಮ ವಿನಯ್ ಕುಲಕರ್ಣಿಯವರು ಕೂಡ ಬಂದಿದ್ದರು. ಅವರು ಕಾರ್ಯಾಧ್ಯಕ್ಷರಾಗಿ ಬಂದಿಲ್ಲ, ಅವರು ಸಮಾಜದ ಮುಖಂಡರಾಗಿ ಬಂದಿದ್ದಾರೆ. ನಂದಳಿ ಹಾಲಪ್ಪನವರು ಬಂದಿದ್ದರು. ನಮ್ಮ ಅನೇಕ ನಾಯಕರು ಇನ್ನೂ ಬರೋರಿದ್ರು, ಕೆಲವು ಜನ ಅನನುಕೂಲಕ್ಕಾಗಿ ಬಂದಿಲ್ಲ. ಆದರೆ ನಮ್ಮ ಜಿಲ್ಲೆಯ ನಮ್ಮ ಮುಖಂಡರು ಪ್ರಮುಖವಾಗಿ ನಮ್ಗೆ ಸಲಹೆ ಕೊಟ್ಟಿದ್ದಾರೆ. ಏನೇ ಆಗಲಿ ಒಳ್ಳೇದಾಗಲಿ. ಯಾಕಂದರೆ ಈ ಸಮುದಾಯದವರೇ ಇಲ್ಲಿ ಈ ಜಿಲ್ಲಾದಾಗ ಕೇಳಿದ್ದು ಅವ್ರಿಗೆ ಗೊತ್ತಿರಲಿಲ್ವಾ? ಈಗ ಟಿಕೆಟ್ ತಂದಿದ್ದಾರಲ್ಲ, ಲಕ್ ಇದೆ, ವಿದ್ಯಾವಂತರಿದ್ದಾರೆ, ನಮಗೂ ಲಕ್ ಇದೆ, ನಮಗೂ ರಾಜಕೀಯ ಬಲ ಇದೆ ರೀ. 50 ವರ್ಷದಿಂದ ಈ ಪಕ್ಷದಲ್ಲಿ ದುಡಿದೀವಿ ನಿಯತ್ತಾಗಿ. ಆ ನಿಯತ್ತಿದ್ರೆ ನಾವು ಪಕ್ಷದಲ್ಲಿ ಅರ್ಹತೆ ಮೇಲೆ ನಮ್ಗೆ ಟಿಕೆಟ್ ಕೊಡ್ತಾರೆ, ಗುರುತಿಸ್ತಾರೆ. ಯಾರಿಗೂ ಹೋಗಿಲ್ಲ, ಯಾರ ಮನೆ ಮುಂದೆ ಬಾಗಿಲು ನಿಂತ್ಕೊಂಡು ಟಿಕೆಟ್ ಕೇಳಿಲ್ಲ. ಅವ್ರವ್ರ ಕರ್ತವ್ಯವನ್ನು ಮಾಡಿದ್ದಾರೆ. ಅವ್ರು ಉಸ್ತುವಾರಿ ಸಚಿವರು ಇದ್ರು, ಅವ್ರು ಕರ್ತವ್ಯ ಮಾಡಿದ್ದಾರೆ. ನಾನು ನಿಂತಾಗ ಇದೇನು ದೊಡ್ಡ ಮಹಾಸಹಾಯ? ಸಹಾಯ ಮಾಡಿದ್ದೀನಿ, ಅದನ್ನ ಮಾಡಿದ್ದೀನಿ, ಏನು ಮಾತಾಡ್ತೀರಿ? ನನಗೂ ಮಾತಾಡಕ್ಕೆ ಬರುತ್ತೆ. ನಾನು ಅಷ್ಟೇ, ನೀವು ಗೌರವ ನಿಮ್ಮ ಕಾಪಾಡ್ಕೊಡ್ರಿ, ನಮ್ಮ ಗೌರವ ನಾವು ಕಾಪಾಡ್ಕೊತೀವಿ. ಬಾಯ್ ಬಿಟ್ರೆ ನನಗೂ ಮಾತಾಡಕ್ಕೆ ಬರುತ್ತೆ. ನಾವು 28ರ ಸಭೆ ಮಠ ನಾವು ತೀರ್ಮಾನ ಮಾಡಿಬಿಟ್ಟಿದ್ವಿ. ನಾವು ನಮ್ಮ ಪಾಡಿಗೆ ನಾವು ಉಳಿಬೇಕು ಅಂತ. ನಮ್ಮ ಬೇಡಲ್ಲಪ್ಪ ಪಕ್ಷಕ್ಕೆ, ನಮ್ಮ ಕೆಲಸನೇ ಇದೆ, ನಮ್ಮ ಬೇಕಾಡಿಗೆ ಎಲ್ಲ ಅಂತಂದ್ಮೇಲೆ ನಾವು ನಮ್ಮ ಮನೇಲಿ ಕೂಡ್ತೀವಿ, ಮಾಡ್ಕೊಳ್ಳಿ ಚುನಾವಣೆ. ಅವಕಾಶ ಇದೆ ರೀ, ಇನ್ನೂ ಇದೆಯಲ್ಲ. ಯಾಕೆ ದುಡ್ದೋರಿಕೆ ಇಲ್ಲಿ ನ್ಯಾಯ ಇಲ್ಲ ಅಂತಂದು ಯಾವುದೇ ಕಾರಣಕ್ಕೂ ಟಿಕೆಟ್ ಬಿಟ್ಕೊಡಂಗಿಲ್ಲ ಸರ್. ಯಾರು ನೋಡ್ರಿ, ನಾವು ಇವತ್ತು ಅದೇ ಕೇಳ್ತಾ ಇದ್ದೀವಿ. ಬದಲಾವಣೆ ಮಾಡೋ ಅವಕಾಶ ಇದೆ. ಜಿಲ್ಲೆ ಜನರು ಇದ್ದಾರೆ, ಸಮಾಜ ಇದೆ. ಎಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಕೂಡ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಈಗಾಗಲೇ ನಮಗೆ ವದಂತಿ ಬಹಳಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬಗ್ಗೋದಿಲ್ಲ. ಯಾಕಂದ್ರೆ ನಾವು ಪಕ್ಷದ ಶಿಸ್ತದಲ್ಲೇ ಬಂದಂಥವ್ರು ಮೊದಲಿಂದ. ಕಾಶ್ಯಪ್ನವ್ರ ಕುಟುಂಬ 50 ವರ್ಷದಿಂದ ಯಾವ್ದಾದ್ರು ಗಟ್ಟಿಯಾಗಿ ಒಂದು ಮನೆತನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತಂದ್ರೆ ಅದು ಕಾಶ್ಯಪ್ನವ್ರ ಕುಟುಂಬ ಅನ್ನೋದು ಮಾತನ್ನು ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು. ಇವ್ರು ಯಾರ್ಯಾರ ಮನೆಯಾಗ ಯಾರ್ಯಾರು ಎಲ್ಲೆಲ್ಲಿದಾರು ನೋಡ್ಕೊಡ್ರಿ. ಇಲ್ಲಿ ಬಂದ್ಕೊಳ್ಳಿ ಅಲ್ಲಿ ಹೋಗೋದು, ಅಲ್ಲಿ ಬಂದ್ಕೊಳ್ಳಿ ಅಲ್ಲಿ ಬರೋದು, ಇದೆಲ್ಲ ನಮ್ಮ ಮನೆತನದಲ್ಲಿ ಇಲ್ಲ. ನಾವು ಇಷ್ಟೇ ಹೇಳೋದು, ಏನಾದ್ರು ಒಂದು ಸೂಕ್ತ ತೀರ್ಮಾನ ಬಂದ್ರೆ ಅದಕ್ಕೆ ಮುಂದೆ ನಾವು ಒಪ್ಕೋತಿಲ್ಲ. ನಮ್ಮ ನಡೆ ನಮ್ಮಿಂದ ಒಂದು ವೇಳೆ 28ನೇ ತಾರೀಕು ಅಸಮರ್ಪಕವಾದಂತ ವ್ಯತಿರಿಕ್ತವಾದಂತ ಆನ್ಸರ್ ರಾಜ್ಯ ನಾಯಕರಿಂದ ಬಂದ್ರೆ ಮುಂದಿನ ನಡೆ ನೋಡೋಣ. ರಾಜ್ಯ ನಾಯಕರು ಹೇಳಿದಾರಲ್ಲ, ಈಗ ಕರೆದಿದ್ದಾರಲ್ಲ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದರು, ತಿಮ್ಮಾಪುರ ಸಾಹೇಬರು ಬಂದಿದ್ದರು, ವಿನಯ್ ಕುಲಕರ್ಣಿಯವರು, ಅವರು ಕೂಡ ಅವರಿಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಮಾತಾಡಿದಾರಂತೆ ದೂರವಾಣಿ ಕರೆಯಲ್ಲಿ. ನನಗೂ ಕೂಡ ಮಾತಾಡಿದ್ದಾರೆ. ಹೋಗ್ತೀವಿ, ನಾವು ನ್ಯಾಯ ಕೇಳ್ತೀವಿ. ನ್ಯಾಯ ಕೇಳೋಕೆ ನಾವು ಹಿಂಜರಿಯೋದಿಲ್ಲ. ಯಾಕಂದ್ರೆ ನಮ್ಮದು ಸೇವೆ ಇದೆ ಇಲ್ಲಿ ಪಕ್ಷಕ್ಕೆ. ಆ ಸೇವೆ ದೃಷ್ಟಿಯಿಂದ ಕೇಳ್ತಾ ಇದ್ದೀವಿ.